ವೀಕ್ಷಕರಿಗೆ ಈ ನಿಮ್ಮ ಕನ್ನಡತಿ ಕಡೆಯಿಂದ ನಮಸ್ತೆ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ಶುಭ ಮುಂಜಾನೆ. ಇದು ನಿಮ್ಮ ಜೀವ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಗಡ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ. ಇವತ್ತು ನಮ್ಮ ಚಿಕ್ಕಪ್ಪನ ಮಗಳದು ಆರತಿ ಇದೆ. ಸೊ ಫಂಕ್ಷನ್ಗೆ ರೆಡಿ ಆಗಿಬಿಟ್ಟು ಇವತ್ತು ತುಂಬ ಜನ ಬರ್ತಾರೆ. ನಮ್ಮೂರಿದ್ದನೂ ಬರ್ತಾ ಇದ್ದಾರೆ, ಬೇರೆ ಎಲ್ಲ ನಮ್ಮ ರಿಲೇಷನ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ಸೊ ಚೆನ್ನಾಗಿ ರೆಡಿ ಆಗಿಬಿಟ್ಟು ಫಂಕ್ಷನ್ಗೆ ಹೋಗುವ ಬನ್ನಿ. ರಾತ್ರಿನೂ ಹೋಗಿ ಊಟ ಮಾಡಿಕೊಂಡು ಮಾತಾಡಿಸ್ಕೊಂಡು ಎಲ್ಲ ಮೆಹಂದಿ ಹಾಕ್ಕೊಂಡು ಬಂದಿದ್ದೀವಿ. ನಾನು ಹಾಕ್ಕೊಂಡಿಲ್ಲ ಬಿಕಾಸ್ ನಾನು NCC ಕ್ಯಾಡೆಟ್, ಮೆಹಂದಿ ಹಾಕೋಂಗಿಲ್ಲ. ಸೊ ಎಲ್ಲರಿಗೂ ಮೆಹಂದಿ ಹಾಕಿಬಿಟ್ಟು ಎಂಜಾಯ್ ಮಾಡಿಕೊಂಡು ಬಂದಿದ್ದೀನಿ. ಆ್ಯಂಡ್ ದೆನ್ ಇವಾಗ ಹೋಗ್ಬಿಟ್ಟು ಫಂಕ್ಷನ್ ಮಾಡೋಣ, ಏನಂತೀರಾ? ಮನೇಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮನೆಯನ್ನೆಲ್ಲ ಲಕ್ಕ ಉಳಿಯೋ ಥರ ಕ್ಲೀನ್ ಮಾಡಿಬಿಟ್ಟು ಈಗ ನೆಕ್ಸ್ಟ್ ನಾನು ರೆಡಿ ಆಗಿ ಹೋಗೋದಷ್ಟೇ ಬಾಕಿ ಇರೋದು. ಟಿಫನ್ ನಮ್ಮ ಮನೇಲಿ ಏನು ಮಾಡಿಲ್ಲ, ಅಲ್ಲೇ ಹೋಗಿ ತಿಂದು ಬಂದಿರೋದು. ನೆಕ್ಸ್ಟ್ ಈಗ ಫಂಕ್ಷನ್ಗೆ ರೆಡಿ ಆಗುವ ಬನ್ನಿ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ. ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ತುಂಬ ಖುಷಿಯಾಗುತ್ತೆ ನೀವು ಅವಾಗೆಲ್ಲ ಏನು ವ್ಲಾಗ್ ಮಾಡ್ತೀಯಂತೆ, ಚೆನ್ನಾಗಿ ಮಾಡು, ಇನ್ನೂ ಮಾಡು ಅಂತ ಹೇಳಿದಾಗೆಲ್ಲ ತುಂಬ ಖುಷಿಯಾಗುತ್ತೆ, ಮಾಡಬೇಕು ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ್ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಆ್ಯಂಡ್ ಇವತ್ತು ಈಗ ನನ್ನ ತಮ್ಮ ಅಲ್ಲಿದ್ದಾನೆ, ಅಲ್ಲಿ ಫಂಕ್ಷನ್ ಹತ್ರ ಅಲ್ಲಿದ್ದ ಬಂದ್ಬಿಟ್ಟು ಈಗ ಇವನು ಬಂದಿದ್ದಾನೆ, ಸ್ನಾನ ಮಾಡೋಕ್ಕೆ ಹೋಗಿದ್ದಾನೆ. ನನ್ನ ತಮ್ಮನೂ ಬರ್ತಾನಂತೆ, ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾರೆ ಅವರು. ನಮ್ಮ ಅಜ್ಜಿನೂ ಬರುತ್ತೆ ಅನಿಸುತ್ತೆ, ಈಗ ಬಂದುಬಿಟ್ಟು ಸ್ನಾನ ಮಾಡಿ ಹೋಗುತ್ತೆ. ನಾನು ರೆಡಿ ಆಗಬೇಕು. ಬನ್ನಿ ಗೆಟ್ ರೆಡಿ ವಿತ್ ಮೀ ಮಾಡೋಣ ಇವತ್ತು, ಏನಂತೀರಾ? ಎಲ್ಲ ಕೆಲಸ ಆಗಿದೆ, ಮೊದಲು ಹೋಗಿ ಪೂಜೆ ಮಾಡಿ ಬಂದುಬಿಡೋಣ ಬನ್ನಿ, ಏನಂತೀರಾ? ತುಳಸಿ ರಾಯರಿಗೆ ಶ್ರೇಷ್ಠವಾದದ್ದು ಇಷ್ಟ ಅಂತೆ. ಸೊ ತುಳಸಿ ತಗೊಂಡು ಹೋಗೋಣ ಬನ್ನಿ. ಏನಪ್ಪ ತಮ್ಮ? ಎಲ್ಲೋದೆ? ಓಯ್ ಓಯ್ ಓಕೆ ನೋಡಿಲಿ ಎಲ್ಲೋಡು. ಓಯ್ ಏನು ಏನು ಎಲ್ಲಿಗೆ ಹೋಗೋಣ? ಫೈನಲಿ ತುಳಸಿ ಪತ್ರ ತಂದೆ, ರಾಯರಿಗೂ ಇಟ್ಟೆ. ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಲ್ಲ, ದೇವ್ರ ಮನೆ ಹೂವಿಂದ ತುಂಬಿದೆ, ಅದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಫೈನಲಾಗಿ ಹೀಗಿದೆ. ಪೂಜೆ ಮುಗಿಸಿ ರೆಡಿ ಆಗೋಣ. ಇವತ್ತಿನ ನನ್ನ ಔಟ್ಫಿಟ್ ಬಂದುಬಿಟ್ಟು ಸಿಂಪಲ್ ಕುರ್ತಾ ಸೆಟ್. ನಾವು ಸಿಂಪಲ್ ಆಗಿದ್ದಷ್ಟು ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀವಿ. ಸೊ ಸಿಂಪಲ್ಲಾಗಿ ಒಂದು ಕುರ್ತಾ ಸೆಟ್. ಇದ್ರದ್ದು ವೇಲ್ ಮಾತ್ರ ತುಂಬ ಚೆನ್ನಾಗಿದೆ, ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ವೇಲ್. ಹಾಕ್ಕೊಂಡು ರೆಡಿಯಾಗಿ ಫಂಕ್ಷನ್ ಮಾಡೋದು. ನಮ್ಮ ದೊಡ್ಡಪ್ಪರ ಅಂಗಡಿಗೆ ಹೋಗೋಣ ಬನ್ನಿ. ನನ್ನ ತಮ್ಮ ಬಂದವನೇ ನೋಡ್ರಿ. ಹಾಯ್ ಹಾಯ್ ಹೆಲೋ ಹೆಲೋ. ಫಂಕ್ಷನ್ಗೋಸ್ಕರ ನೆನ್ನೆ ಬಂದಿದ್ದಾನೆ. ನಮ್ಮ ದೊಡ್ಡಪ್ಪರ ಮನೆಗೆ ಏನಕ್ಕೆ ಹೋಗ್ತಿದ್ದೀವಿ ಗೊತ್ತಾ? ಬನ್ನಿ ಹೇಳ್ತೀನಿ. ಮತ್ತು ಫಂಕ್ಷನ್ಗೆ ಮುಯ್ ಹಾಕೋಕ್ಕೆ ದುಡ್ಡು ಬೇಡವಾ? ಸಾರಿ ದುಡ್ಡಲ್ಲ, ಮುಯ್ ಹಾಕೋಕ್ಕೆ ಕಾರ್ಡ್ ಬೇಡವಾ? ಅದಕ್ಕೆ ಮುಯ್ ಕಾರ್ಡ್ ತರೋಕ್ಕೆ ಹೋಗಿದ್ದೀವಿ. ಇದು ಉಲ್ಟಾ ಇಟ್ಕೊತಾರೆ, ಸಾರಿ. ಈಗೆಲ್ಲ ಬೇರೆ ಥರ, ಬಟ್ ಓಲ್ಡ್ ಸ್ಟೈಲ್ ಇದು. ಮುಯ್ ಕಾರ್ಡಲ್ಲಿ ದುಡ್ಡಿಟ್ಟು ಮುಯ್ ಮಾಡೋದು. ನೋಡಿ ನಮ್ಮ ತಾತನದು ಹೆಸರು ಬರೆದ್ಬಿಟ್ಟು ಮುಯ್ ಕಾರ್ಡಲ್ಲಿ ದುಡ್ಡಿಟ್ಬಿಟ್ಟು ರೆಡಿ ಮಾಡಿ ನಮ್ಮ ತಾತನ್ನು ರೆಡಿ ಮಾಡಿ ಕಳಿಸ್ದೆ ಫಂಕ್ಷನ್ಗೆ.
ನಮ್ಮ ತಾತನ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಸಾಕಾಗೋಯ್ತು. ಹೋಗೋಕ್ಕೆ ರೆಡಿ ಇಲ್ಲ ನಮ್ಮ ಅಜ್ಜ. ನೋಡಿ, ನಮ್ಮ ಅಜ್ಜನ ಹೆಸರು, ನಮ್ಮಮ್ಮ ಹೆಸರು. ಏನೇ ಹೇಳಿ, ಮನೇಲಿ ಒಬ್ಬಳೇ ಇದ್ದಾಗ ಆಗೋ ಖುಷಿ ಅಂತೂ ತುಂಬ ಸಖತ್ತಾಗಿರುತ್ತೆ. ಏನಂತೀರ? ಫೈನಲಿ ಇದು ನನ್ನ ಔಟ್ಫಿಟ್ ನೋಡಿ. ಸಿಂಪಲಾಗಿ ಸಖತ್ತಾಗಿ ಕಾಣಿಸ್ತಿದ್ದೀನಿ. ಏನಂತೀರ? ದಿಸ್ ಈಸ್ ಹೌ ಮೈ ಔಟ್ಫಿಟ್. ಚೆನ್ನಾಗಿದೆ ಅಲ್ರ? ಐ ಆಮ್ ಆಲ್ವೇಸ್ ಸೂಪರ್, ನನಗೆ ಗೊತ್ತು. ಬಟ್ ಕೇಳೋದು ಸೂಪರ್ ಅಲ್ಲ? ವೇಲ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ. ಗೆಟ್ ರೆಡಿ ವಿತ್ ಮೀ. ರೆಡಿ ಆಗುವ ಬನ್ನಿ. ಮ್ಯಾಚಿಂಗ್ ಬ್ಯಾಂಗಲ್ಸ್ ಆ್ಯಂಡ್ ಎಲ್ಲ ರೆಡಿ ಆಗಬೇಕಲ್ವ? ಬ್ಯಾಂಗಲ್ಸ್ ಮ್ಯಾಚ್ ಆಗುತ್ತಲ್ವ ನೋಡಿ, ಸೂಪರ್. ಆಲ್ವೇಸ್ ಮ್ಯಾಚಿಂಗ್. ಏನಂತೀರ? ಆ್ಯಂಡ್ ಇದು ನಮ್ಮ ಮಮ್ಮಿ ತೊಗೊಂಡಿದ್ದು ಸರ, ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಮ್ಯಾಚ್ ಆಗುತ್ತೆ ಅಲ್ವಾ? ಮ್ಯಾಚ್ ಆಗುತ್ತೆ ಅಂತಲೇ ಹಾಕೋತಿದ್ದೀನಿ. ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ. ಏನಂತೀರ? ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ? ಚೆನ್ನಾಗಿ ಮ್ಯಾಚ್ ಆಗಿದೆ ಅಲ್ವಾ ಇದು? ಹೌದು, ಮ್ಯಾಚ್ ಆಗಿದೆ. ಆ್ಯಂಡ್ ದೆನ್ ಇಯರಿಂಗ್ಸ್ ಬಂದುಬಿಟ್ಟು, ಇಯರಿಂಗ್ಸ್ದೇ ಪ್ರಾಬ್ಲಮ್. ಒಂದು ಮ್ಯಾಚಿಂಗ್ ಇದ್ದರೆ ಇನ್ನೊಂದು ಮ್ಯಾಚಿಂಗ್ ಇರಲ್ಲ. ಇದು ಲೈಟ್ ಕಲರ್, ಇದೇ ಹಾಕೊಳ್ಳೋಣ ಎಂತ ಡಾರ್ಕ್ ಕಲರ್ ಅಂತ ಇಲ್ಲ ನನ್ನ ಹತ್ರ, ಇದನ್ನೇ ಹಾಕೋತೀನಿ. ಏನಂತೀರ? ಈಗ ನಮ್ಮಮ್ಮ ಕಾಲ್ ಮಾಡಿತ್ತು. ನಮ್ಮಮ್ಮ ಮತ್ತು ನಮ್ಮ ಊರಿಂದ ಎಲ್ಲ ನಮ್ಮ ರಿಲೇಷನ್ಸು ಎಲ್ಲ ಬರ್ತಿದ್ದಾರಂತೆ. ಸೊ ಇಲ್ಲಿ ನಮ್ಮ ತೊಗ್ಲೇರೆಗೆ ಇಳಿತಾರಂತೆ. ಅಂದರೆ ಈಗ ಬಸ್ ಇಲ್ವಲ್ಲ ನಮ್ಮೂರಿಗೆ, ಸೊ ತೊಗ್ಲೇರೆಗೆ ಇಳಿತಾರಂತೆ. ಹೋಗಿ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ನಾವು ಮೀಟ್ ಮಾಡೋಣ ಬನ್ನಿ ಹೋಗಿ. ನೋಡಿ, ಮ್ಯಾಚ್ ಆಗಿದೆಯಲ್ಲ? ಆಬ್ವಿಯಸ್ಲಿ ಮ್ಯಾಚ್ ಆಗಿರುತ್ತೆ. ಆ್ಯಂಡ್ ಇದು ಇಲ್ಲಿ ಸ್ವಲ್ಪ ಲೈಟ್ ಕಲರ್ ಬರುತ್ತಲ್ಲ, ಇದು ಎಲ್ಲ ಸ್ವಲ್ಪ ಲೈಟ್ ಕಲರ್ ಇದೆಯಲ್ಲ, ಸೊ ಮ್ಯಾಚ್ ಆಗುತ್ತೆ. ನಮ್ಮ ಅಜ್ಜಿನೂ ಬಂದಿದೆ, ಈಗ ರೆಡಿ ಆಗ್ತಿದೆ. ನಮ್ಮ ತಾತ ರೆಡಿಯಾಗಿ ಹೋಯ್ತಲೆ. ನಾನು ಆಗಲೇ ಅಲ್ಲೇ ಮುಖಕ್ಕೆ ಮಾಯ್ಶ್ಚರೈಸರು ಮತ್ತು ಲಿಪ್ ಬಾಂಬು ಹಚ್ಕೊಂಡಿದ್ದೆ. ಈಗೇನಿಲ್ಲ ಮೇಕಪ್ ಮಾಡೋದು, ಜಸ್ಟ್ ಏರ್ ಸ್ಟೈಲ್ ಮಾಡಿಕೊಂಡು, ಏರ್ ಸ್ಟೈಲ್ ಅಂದರೆ ಏನಿಲ್ಲ, ಫ್ರೀ ಏರ್ ಬಿಡ್ಕೋತೀನಿ. ಇದು ಫ್ರೀ ಏರ್ ಬಿಡ್ಕೋತೀನಿ. ಆ್ಯಂಡ್ ದೆನ್ ಏನಿಲ್ಲ, ನೈಲ್ ಪಾಲಿಶ್ ಎಲ್ಲ ಹಾಕಲ್ವಲ್ಲ ನಾನು. ಆಮೇಲೆ ಇಷ್ಟೇ ಸಾಕು ಅಲ್ವಾ, ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತೀನಿ. ಸ್ವಲ್ಪ ಗ್ರ್ಯಾಂಡ್ ಲುಕ್ ಇರಲಿ ಅಂತ ಹೇಳ್ಬಿಟ್ಟು, ಯಾಕೆಂದರೆ ನಮ್ಮದು ಒಂದು ಸ್ವಲ್ಪ ಇರಲಿ ಫಂಕ್ಷನ್ ಅಂತ ಹೇಳಿ. ಓಕೆ, ಸೊ ಎಕ್ಸೈಟೆಡ್ ಟು ಸಿ ಹೌ ಹೆಂಗೆ ಎಲ್ಲರೂ ನನ್ನ ನೋಡೋದಕ್ಕೆ ಕಾಯ್ತಿರ್ತಾರೆ ಗೊತ್ತಾ ನಮ್ಮೂರವರು. ಸೊ ಅದಕ್ಕೋಸ್ಕರ ಅವರು ನೋಡೋಕೆ ನಾನು ತುಂಬ ಕಾಯ್ತಿದ್ದೀನಿ. ಆಮೇಲೆ ಒಂದು ಸರ್ಪ್ರೈಸಿಂಗ್ ವಿಷಯ ಏನು ಅಂದರೆ, ನಮ್ಮ ಅಕ್ಕನ ಪಾಪು ಭಾವ ಎಲ್ಲ ಬರ್ತಾರಂತೆ. ತುಂಬ ಎಕ್ಸೈಟ್ ಆಗಿದ್ದೀನಿ ನಾನು ಮಾತ್ರ. ಆದರೆ ಒಂದು ಬೇಜಾರು ವಿಷಯ ಏನು ಅಂದರೆ, ಪೂರಿಕಾ ಬರಲ್ಲ. ಪೂರಿಕಾ ಇನ್ನೊಂದು ಫಂಕ್ಷನಿಗೆ ಹೋಗ್ತಾ ಇದ್ದಾಳೆ, ಸೊ ಅದಕ್ಕೆ ಬರಲ್ಲ ಅವಳು. ಅವ್ರು ಬರ್ತಾರಂತೆ. ಇಟ್ಸ್ ಓಕೆ,
ಅವರಾದ್ರೂ ಬರ್ತಾರಲ್ಲ, ಖುಷಿ ಪಡೋಣ. ಏನಂತೀರ? ಹಾಯ್ ಹಾಯ್ ಗಾಯ್ಸ್. ಏನಿದು ಹುಣಸೆಕಟ್ಟೆ ಎಲ್ಲ ಇಲ್ಲೇ ಐತಲ್ಲ. ಹಾಯ್ 6 ಜನ ಅಂದ್ರೆ ಯಾರ್ಯಾರದಿರ ನೋಡಿ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀನಿ. ಬನ್ನಿ ಹೋಗೋಣ. ಮನೆಯೆಲ್ಲ ಬೀಗ ಹಾಕ್ಬಿಟ್ಟು ಹೋಗೋದು ಅಷ್ಟೇ, ಏನಿಲ್ಲ. ಲೆಟ್ಸ್ ಗೋ ಫಂಕ್ಷನ್. ತುಂಬ ಬಿಸಿಲು. ಇಂಥ ಫಂಕ್ಷನ್ಗಳಲ್ಲಿ ಬಿಸಿಲು ಬರುತ್ತೆ. ನಾವು ದಿನಾಲು ಕಾಲೇಜಿಗೆ ಹೋಗೋಕ್ಕಾದ್ರೂ ಬರುತ್ತೆ, ಆದರೆ ಇವತ್ತು ತುಂಬ ಇದೆ ಅನಿಸ್ತೈತಿ. ಅವರ ನಾರಿಯರು ಹೋಗ್ತಾ ಇದ್ದಾರೆ ನೋಡಿ, ಒಂದೇ ಥರ ಇದ್ದಾರೆ ನೋಡಿ, ಒಂದೇ ಥರದ ಸ್ಯಾರಿ ಬೇರೆ ಹಾಕೊಂಬಂದಾರೆ. ನಗವ ಒಂಚೂರ, ಓಯ್ ನಗು. ಅಮ್ಮ ಮಲಮ್ಮ, ಊಟ ಮುಗಿಸ್ಕೊಂಡು ನನ್ನ ತಮ್ಮ ಬೈಕಲ್ಲಿ ಬಿಡ್ತೀನಿ ಅಂತ ಅಂದ. ಅದಕ್ಕೆ ಮನೆವರೆಗೂ ಬೈಕಲ್ಲಿ ಬಂದು ನೋಡಿದರೆ ಮನೆ ಬೀಗನೇ ತಗೊಂಬಂದಿಲ್ಲ. ಅದಕ್ಕೆ ಹೊರ್ಗಡೆನೇ ಕಾಯ್ತಿದ್ವಿ ನೋಡಿ. ನಿಮಗೆ ನನ್ನ ವ್ಲಾಗ್ನ ಅಪ್ಪಟ ಅಭಿಮಾನಿನ ತೋರಿಸ್ತೀನಿ ಇವತ್ತು. ಇವನಿದಾನಲ್ಲ ಗುಬ್ಬಿ, ನನ್ನ ವ್ಲಾಗ್ ನೋಡ್ದಂಗೆ ಮಲ್ಕೊಳ್ಳೋದೇ ಇಲ್ವಂತೆ. ಸೊ ನೋಡಿ, ಇವನೇ ನನ್ನ ಗುಬ್ಬಿ. ಹಾಯ್ ಮಾಡು, ಹಾಯ್ ಮಾಡಪ್ಪ. ಅವನು ನನ್ನ ವ್ಲಾಗ್ ನೋಡಿದೆ ಮಲ್ಗದೇ ಇಲ್ವಂತೆ. ದಿನಾಲು ಮಮ್ಮಿ ಫಸ್ಟ್ ಜೀವುದು ಅಂದರೆ ಅವ್ರ ಮನೆಗೆ ಹೋದಾಗ ನನ್ನ ಎಲ್ಲರೂ ಸುಚ್ಚಿ ಅಂತ ಕರೀತಾ ಇದ್ರು. ಸೊ ಸುಚ್ಚಿದು ವ್ಲಾಗ್ ಹಾಕ್ಕೊಡು ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡು ನೋಡಿ ಆಮೇಲೆ ಮಲ್ಕೋತಾನಂತೆ. ತುಂಬ ಖುಷಿ ಆಗುತ್ತೆ ಕೇಳಿದಾಗ. ತಾರು ಅಲ್ವಾ? ನಾವು ಪ್ರೀತಿಯಿಂದ ಗುಬ್ಬಿ ಅಂತ ಕರಿತೀವಿ. ಏನಂತೀವಿ? ಅವನು ಅಂತಾನೆ ಅಷ್ಟೆ. ಫೋಟೋಸ್ ತಗೊಳ್ಳೋಣ. ಇವತ್ತು ಮನೆ ತುಂಬ ನೆಂಟರು ನೋಡಿ, ಎಷ್ಟು ಕ್ಯೂಟಾಗಿತ್ತು ಗೊತ್ತಾ ಮನೆ. ತೋರ್ ಮನೆಗೆ ಬಂದರೆ ಎಲ್ಲರಿಗೂ ಎಷ್ಟು ಲಕ್ ಅಲ್ವಾ. ನೋಡಿ ನಮ್ಮಮ್ಮ ಮತ್ತೆ ಹೊಸ ಸೀರೆ ಉಡ್ಕೊಂಡು ಹೋಗ್ತಾ ಐತಿ. ಏನು ಕ್ಯೂಟಾಗಿ ಕಾಣಿಸ್ತೈತಲ್ಲ ನಮ್ಮಮ್ಮ. ತಗೊಳ್ಳಮ್ಮ, ತಂದೋಗು. ನನ್ನ ಪುಟ್ಟ ಬಂದೈತೆ. ನನ್ನ ಹಬ್ಬ ಬಿಟ್ಟೋಗೆ ನೀನು ಬಂಗಾರು. ಅವನಿಗೆ ಗೊತ್ತು ನಾ ಚಿಕ್ಕಿ ಅಂತ ಹೇಳಿ ಅಂತ ಗೊತ್ತ. ಪುಟ್ಟ ನಾನು ಚಿಕ್ಕ, ನಿಮ್ಮ ಚಿಕ್ಕ. ಹೌದಾ? ಗೊತ್ತಾಗತ್ತೆ ನಿನಗೆ ಚಿಕ್ಕಿ ಅಂತ? ಹೌದಾ? ಆನಪ್ಪ. ಬಂಗಾರ ನಾನು ಚಿಕ್ಕಿ ಅಂತ ಗೊತ್ತಾ ನಿನಗೆ? ನಿಮ್ಮ ಚಿಕ್ಕಿನಾ ನಾನು? ಹೌದು. ಬಾಯ್. ಬರ್ತಾಳೆ ಬೆಳಗ್ಗೆ ಕೊಟ್ಟನ್ ಫೋಸು. ಹೌದಾ? ಅಯ್ಯೋ ಶಿಶು, ಹಂಗಾರೆ ಭಾಳ ಹಾಕಿದ್ದೇವೆ ನೋಡಿ. ಸುಚಿ ಹಾಯ್ ಮಾಡು. ಬರೋಣ. ಬಾಯ್ 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 ಬಾಯ್. ನಾನು ಅದೇ ಅನ್ಕೊಂಡೆ. ಬಾಯ್.
ಬರೀ ನಮ್ಮಮ್ಮ ಅಷ್ಟೇ ಅಲ್ಲ, ನಮ್ಮ ಸುಚ್ಚಿನೂ ಎಷ್ಟು ಅದೃಷ್ಟ ನೋಡಿ, ಅವಳಿಗೂ ಹೊಸ ಸೀರೆ ಉಡಿಸಿ ಮೊದಲೇ ಸಲ ಬಂದಿದ್ದಾಳೆ ಅಂತೇಳಿ ಮಡ್ಲಕ್ಕಿ ಹಾಕಿ ಕಳಿಸಿದ್ರು. ಓದ್ತಾಯ್ತು ನೋಡಿ, ಎಲ್ಲರೂ ಹೋಗ್ತಾರೆ, ಇಲ್ಲೇನಿರಲ್ಲ. ಆದರೆ ಸ್ವಲ್ಪ ಖುಷಿಯಾಗಿತ್ತು, ಈಗ ಬೇಜಾರಾಯ್ತು. ಬಾಯ್ ಪಾಪಣ್ಣ, ಪಾಪಣ್ಣ ಪಾಚಂಡ, ಬಾಯ್ ಮಾಮ, ಮಾಮ ಬಾಯ್ ಬಾಯ್, ತಟ ಇವ್ರು ಓಕೆ, ಇವ್ರಿಗೂ ತಟ ಬಾಯ್. ಸರಿ ಸರಿ ಅಂಕಲ್, ಬಾಯ್. ನೋಡಿ, ಇವತ್ತಿನ ಫಂಕ್ಷನ್ ಆ್ಯಂಡ್ ಇವತ್ತಿನ ವ್ಲಾಗ್ ಹೀಗಿತ್ತು. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂದರೆ ತುಂಬ ಖುಷಿ ಆಯಿತು. ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ. ನಮ್ಮ ಪುಟ್ಟ ಎಲ್ಲ ಬಂದಿದ್ರಲ್ಲ, ಸೊ ತುಂಬ ಖುಷಿ ಆಯಿತು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ಟೈಮ್. ಮತ್ತೆ ಸಿಗುವ ನಾಳಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಸಿಗುವ ಮತ್ತೆ. ಟಾಟಾ, ಬಾಯ್ ಬಾಯ್, ಶುಭರಾತ್ರಿ ಎಲ್ಲರಿಗೂ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಿಮ್ಮ ಜೀವ ವ್ಲಾಗ್ಸ್.